ಮುಗಿಯಮದಪ್ಪ, ವಯಸ್ಸಾಯ್ತು, ಮದ್ವೆ ಆಗ್ಲಿಲ್ಲ, ಮದ್ವೆ ಆಗಿ ತುಂಬಾ ದಿವಸ ಆಯ್ತು, ಮಕ್ಕಳಾಗಿಲ್ಲ ಅಂತ ಏನಾದ್ರು ಇದ್ರೆ ನಾನು ಹೇಳ್ತಿರೋ ದೇವಸ್ಥಾನದಲ್ಲಿ ಹೋಗಿ ಅರಕೆಯನ್ನು ಹೊತ್ತು ಅಲ್ಲಿರೋ ಕೊಳದಲ್ಲಿ ಮುಳುಗಿ ಬಂದ್ರೆ ಮಕ್ಕಳು ಆಗುತ್ತೆ, ಮದ್ವೆನೂ ಆಗುತ್ತಾ, ಸ್ಪಷ್ಟವಾಗಿ ನೆರವೇರುತ್ತೆ. ಇದರಲ್ಲಿ ಯಾವುದೇ ಒಂದು ಅನುಮಾನವಿಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಈ ಒಂದು ಅರಕೆ ನೆರವೇರಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ದೇವಸ್ಥಾನ ಎಲ್ಲಿದೆಪ್ಪ ಅಂತ ಹೇಳೋದಕ್ಕೂ ಮುಂಚೆ ಇದೇ ತರ ವಿಡಿಯೋಸ್ಗಾಗಿ ನಮ್ಮ ಐಡಿನ ಫಾಲೋ ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ ನ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ಬೆಂಗಳೂರು ಯಾವುದೇ ಮೂಲೆ ಆಗಿರಲಿ ಒಂದೇ ದಿವಸದಲ್ಲಿ ನೀವು ಇಲ್ಲಿಗೆ ವಿಸಿಟ್ ಮಾಡಿ ರುದ್ರಮುನೇಶ್ವರನ ದರ್ಶನ ಮಾಡಿಕೊಂಡು ಅರಕೆನೂ ಸಹ ಕಟ್ಟೋಗ್ಬೋದು. ಇನ್ನು ಗುಂಬಳಾಪುರ ಗ್ರಾಮ, ಆನೇಕಲ್ ಗಡಿ ಭಾಗ, ಸುತ್ತಮುತ್ತಲಿನ ಗ್ರಾಮಗಳಲ್ಲಿ 101 ಕುಂಟೆ, 101 ಕೆರೆ, 101 ಬಾವಿ, 101 ದೇವಸ್ಥಾನಗಳಲ್ಲಿ ಇದು ಒಂದು ದೊಡ್ಡ ದೇವಾಲಯವು ಅಂತ ಹೇಳ್ಬೋದು. ಇನ್ನು ಆನೇಕಲ್ ಗಡಿ ಭಾಗದಲ್ಲಿರುವ ತಮಿಳುನಾಡು ಗುಂಬಳಾಪುರ ಸಮೀಪದಲ್ಲಿರುವ ದ್ಯಾವರ ಬೆಟ್ಟ ರುದ್ರಮುನೇಶ್ವರನ ದೇವಸ್ಥಾನವಿದು. ಇಲ್ಲಿ ಬೆಟ್ಟದ ತುದಿಯಲ್ಲಿ ಮಲ್ಲೇಶ್ವರ ಸ್ವಾಮಿಯು, ಬೆಟ್ಟದ ಅಡಿಯಲ್ಲಿ ರುದ್ರಮುನೇಶ್ವರನಾಗಿ 2 ದೇವರುಗಳು ನೆಲೆಗೊಂಡಿವೆ. ಈ ಒಂದು ಕೊಳದಲ್ಲಿ ಮುಳುಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ನಿಮ್ಮ ಮದುವೆ, ಮಕ್ಕಳು ಇತ್ಯಾದಿ ಕಷ್ಟಗಳನ್ನೆಲ್ಲ ಒಪ್ಪಿಸಿ ಹರಕೆ ಹೊತ್ತೋದರೆ ನಿಮಗೆ ನೆರವೇರುವುದು ಎಂದು ಸ್ಪಷ್ಟವಾಗಿ ಇಲ್ಲಿ ಬಂದೋದ ಭಕ್ತರು ಹೇಳ್ತಾರೆ. ಇನ್ನು ಪ್ರತಿದಿನವೂ ನಿಮಗೆ ಬೆಳಗ್ಗೆ 5 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮಹಾಮಂಗಳಾರತಿಯು ದೊರೆಯುತ್ತದೆ. ವಾರಕ್ಕೊಮ್ಮೆ ಸೋಮವಾರ ಇಲ್ಲಿ ವಿಶೇಷ ದಿನವಾಗಿ ಉಳಿದುಕೊಂಡಿದೆ. ಇನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಊರೂರು ಮನೆ ಮನೆಯು ನವಧಾನ್ಯಗಳನ್ನು ದಾನ ಬೇಡಿ ವರ್ಷಕ್ಕೊಮ್ಮೆ ದ್ಯಾವರ ಬೆಟ್ಟಕ್ಕೆ ಬಂದು ಮಲ್ಲೇಶ್ವರ ಸ್ವಾಮಿಗೆ ಪೂಜಾ ಪುನಸ್ಕಾರಗಳನ್ನು ಮಾಡಿ ಅನ್ನದಾನಗಳನ್ನು ಮಾಡಿ ಯಾವ್ಯಾವ ಊರುಗಳಿಂದ ಬಂದು ಇಲ್ಲಿ ಹೋಗ್ತೀರಾ ಅನ್ನೋದು ತಪ್ಪದೆ ಒಂದು ಕಮೆಂಟ್ ಅಲ್ಲಿ ನಿಮ್ಮ ಊರುಗಳ ಹೆಸರುಗಳನ್ನ ಹಾಕ್ಬಿಡಿ. ಇನ್ನು ತುದಿ ಬೆಟ್ಟ ಮಲ್ಲೇಶ್ವರ ಸ್ವಾಮಿ, ಹಡಿ ಬೆಟ್ಟ ರುದ್ರಮುನೇಶ್ವರನ ದರ್ಶನ ನೀವೇನಾದ್ರೂ ಮಾಡಿಲ್ಲ ಅಂದರೆ ತಪ್ಪದೆ ಒಂದು ಬಾರಿ ದ್ಯಾವರ ಬೆಟ್ಟಕ್ಕೆ ವಿಸಿಟ್ ಮಾಡ್ಕೊಳ್ಳಿ. ಇನ್ನು ಎಚ್ಚೆತ್ತಿಗೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಟಾಟಾ, ಬೈ ಬಾಯ್.